ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಮಂತ್ ಜೋಗಿ ಅಂತ. ಸಮಂತ್ ಜೋಗಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹೇಳಿದೆ, ಒಂದು ಮಂತಿಗೆ ನಾ ಎಷ್ಟು ಅರ್ನ್ ಮಾಡ್ತೀನಿ ಅದನ್ನ ನಿಮಗೆ ಕಂಪ್ಲೀಟ್ ವಿಡಿಯೋನ ತಿಳಿಸ್ಕೊಡ್ತೀನಿ ಅಂತ 2 ಹಸು ತಂದ್ಬಿಟ್ಟು ಎಷ್ಟಾಗತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಬರಲಿ ಅಂತ ಹೇಳಿದ್ದೆ ನಾನು ನಿಮಗೆ. ಈಗ ನಾನು 2 ಹಸು ತಂದು ಈಗ 1 ಮಂತ್ ಹಾಲು ಕರೆದು ಕೊಟ್ಟಿದ್ದೀನಿ. 1290 ಲೀಟರ್ ಹಾಲು ಕರೆದಿದ್ದೀನಿ. ನಾನು ಸರಾಸರಿ ತಗೊಂಡಿಲ್ಲ, ಒಂದು ಆವರೇಜ್ ಅಮೌಂಟ್ ತಗೊಂಡು ಇಂಟು 30 ಮಾಡಿಲ್ಲ. ನಾನ್ ಏನ್ ಮಾಡಿದೀನಿ, ಟೋಟಲ್ ಒಂದ್ ತಿಂಗಳಿಂದ ಏನ್ ಕರ್ದಿದೀನಿ, ಒಂದ್ ದಿವಸ ಕಮ್ಮಿನೂ ಕರ್ದಿದೀನಿ, ಒಂದ್ ದಿವಸ ಜಾಸ್ತಿನೂ ಕರ್ದಿದೀನಿ. ಅದೆರಡನ್ನು ಕರೆಕ್ಟ್ ಆಗಿ ತಗೊಂಡು ನಾನು ಅದಷ್ಟು ತಗೊಂಡು ಕ್ಲೀನ್ ಆಗಿ ಒಂದು ಟೇಬಲ್ ಮಾಡ್ಕೊಂಡು ಅದನ್ನ ನಿಮ್ಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ. ನಾನು ಒಂದ್ ತಿಂಗಳು ಏನ್ ಕರ್ದಿದೀನಿ ಅಂತ. ಅದರಲ್ಲೂ ವೇರಿಯೇಷನ್ ಇದೆ, ಒಂದ್ ದಿವಸ ಜಾಸ್ತಿ ಆಗಿದೆ, ಒಂದ್ ದಿವಸ ಕಮ್ಮಿ ಆಗಿದೆ. ಅದು ನಾನ್ ಮಾಡಿರೋ ತಪ್ಪು, ನನ್ನ ಅನುಭವ ಇಲ್ದಿರೋ ಮಾಡಿರೋ ತಪ್ಪಿಗೆ ನನಗೊಂದು ಅಮೌಂಟ್ ಬಂತು. ಒಂದು ತಿಂಗಳಿಗೆ 1290 ಲೀಟರ್ ಹಾಲು ಕರೆದಿದ್ದಕ್ಕೆ 51,880 ರೂಪಾಯಿ ವಿತ್ ಸಹಾಯಧನ ನನಗೆ ಬಂದಿರೋ ಅಮೌಂಟ್. ವಿತೌಟ್ ಸಹಾಯಧನ 45,330 ರೂಪಾಯಿ ನನಗೆ ಸಹಾಯಧನ ಇಲ್ಲದೆ ಬಂದಿರೋ ಅಮೌಂಟ್. ಓಕೆನಾ? 51,880 ರೂಪಾಯಿನ ನಾವು ಸೈಡಿಗೆ ಸಪ್ರೇಟ್ ಇಟ್ಕೊಳ್ಳೋಣ. ಅದು ನಾನು ಅರ್ನ್ ಮಾಡಿರೋ ದುಡ್ಡು ಒಂದು ತಿಂಗಳಿಗೆ. ಈಗ ಈ ಕಡೆ ಖರ್ಚಿಗೆ ಬರೋಣ. ನಾನು 9 ಮೂಟೆ ಕಾರ್ಗಿಲ್ ಫೀಡ್ ಹಾಕಿದ್ದೀನಿ. ಯಾರು ಹೇಳಿದ್ರು, ಇಲ್ಲ ನನಗೇನೋ ಗೊತ್ತಿಲ್ಲ, ನಾನು ತಂದು ಹಾಕ್ತೆ. 9 ತಿಂಗಳು 4 kg ಡೈಲಿ. ಆಮೇಲೆ KMF ಇಂದ ನಂದಿನಿ ಫೀಡನ್ನ 1 ಮೂಟೆ ಹಾಕಿದ್ದೀನಿ. ಆಮೇಲೆ ಮತ್ತೊಂದು ನಮ್ಗೆ ಅವತ್ತು ನಮ್ ಫೀಡ್ KMF ಇಂದು ಡೈರಿ ಸಿಕ್ಕಿರ್ಲಿಲ್ಲ, ಬೇರೆ ಫೀಡ್ ತಂದು ಅದನ್ನ 1 ಮೂಟೆ ಹಾಕಿದ್ದೀನಿ. 1300 ರೂಪಾಯಿದೊಂದು KMF ಇಂದು, 1600 ರೂಪಾಯಿದೊಂದು ಸಾಗರದಲ್ಲಿ ಸಿಗೋ 1 ಮೂಟೆ ತಗೊಂಡ್ಬಂದು ಹಾಕಿದ್ದು. ಅದು ಚೆನ್ನಾಗಿದೆ ಅಂತ ಹೇಳಿದ್ರು. ಯಾಕಂದ್ರೆ ನನಗೆ ಅನುಭವ ಇಲ್ಲ, ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು, ತಗೊಂಡ್ಬಂದು ಹಾಕ್ತಾ ಇದ್ದೀನಿ. ಓಕೆ ಅಂದ್ರೆ ತೀರಾ ಹೋಪ್ಲೆಸ್ ಐಟಮ್ ಅಂತೂ ನಾನು ತಂದು ಹಾಕಿಲ್ಲ. ಆಮೇಲೆ ಕಾರ್ಗಿಲ್ ಮೂಟೆ 9 ಮೂಟೆ, ಅಲ್ಲಿಗೆ ನನಗೆ ಟೋಟಲ್ ಖರ್ಚಾಗಿದ್ದು 16,800 ರೂಪಾಯಿ ಫೀಡ್ ಖರ್ಚಾಯ್ತು ನನಗೆ. ಓಕೆನಾ? ಯಾವುದು ಬರೇ ಇದು ಯಾವುದು ಕಾನ್ಸಂಟ್ರೇಟೆಡ್ ಫೀಡ್, ಅದು ನನಗೆ 16,800 ರೂಪಾಯಿ ಖರ್ಚಾಗಿದೆ. ಈಗ ಸೈಲೇಜಿಗೆ ಬರೋಣ. ನಾನು ಇದ್ರಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ನಾನು ಒಂದು ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ಕೊಯ್ಕೊಂಡ್ಬಂದು ಹುಲ್ಲು ತಂದು ಹಾಕಿದೀನಿ. ಡ್ರೈ ಫಾಡರ್ ಸ್ವಲ್ಪ ಕೊಟ್ಟಿದ್ದೀನಿ, ಅಂದ್ರೆ ಒಣ ಹುಲ್ಲು ಸ್ವಲ್ಪ ಕೊಟ್ಟಿದ್ದೀನಿ. ಮತ್ತಿನ್ನೇನು ನಾನು ಮನೆಯಿಂದ ಬೆಳೆದಿದ್ನ ಏನು ಹಾಕಿಲ್ಲ. ಓಕೆನಾ? ಅದನ್ನು ಕಂಪ್ಲೀಟ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿ. ಆಮೇಲೆ ಎಷ್ಟು ಸೈಲೇಜ್ 35 kg ಒಂದು ಹಸುಗೆ ಹಾಕ್ತೀನಿ ನಾನು. ಒಂದು ಹಸುಗೆ 35 kg ಅಂದ್ರೆ ಇಂಟು 2 ಮಾಡ್ಕೊಳ್ಳಿ, 70 kg ಆಯ್ತು. ಅಲ್ಲಿಗೆ ನನಗೆ 8 ರೂಪಾಯಿ kg ಬಿದ್ದಿದೆ. 8 ರೂಪಾಯಿ kg ಅಂದ್ರೆ ನನಗೆ ಒಂದು ದಿವಸದ ಖರ್ಚು 560 ರೂಪಾಯಿ ಬಂದಿದೆ. 560 ರೂಪಾಯಿ ಅಂತ ಬಂದ್ರೆ ಅಲ್ಲಿಗೆ ಒಂದು ಮಂತಿನ ಖರ್ಚು ನನಗೆ 16,000 ಚಿಲ್ಲರೆ ಬಂದಿದೆ. 200 ಸಮಥಿಂಗ್ 16,000 ಚಿಲ್ಲರೆ ಬಂದಿದೆ. ಓಕೆನಾ? ಅದು ಯಾವುದು ಸೈಲೇಜ್ ಖರ್ಚು. ಆಮೇಲೆ ನಾನು ಒಣ ಹುಲ್ಲಿಂದ ಹೇಳ್ತಿದ್ದೀನಿ. ಒಣ ಹುಲ್ಲು ಜಾಸ್ತಿ ಹಾಕಲ್ಲ, ನಾನು 2 kg ಲೆಕ್ಕ ಕೊಡ್ತೀನಿ ಅಷ್ಟೇ ಡೈಲಿ. ಅದೊಂದು 1,000 ರೂಪಾಯಿ ಅಂತ ತಿಳ್ಕೊಳ್ಳೋಣ. 1,000 ರೂಪಾಯಿ ನಾನು ಡ್ರೈ ಫುಡ್ ಖರ್ಚು ಮಾಡಿದ್ದೀನಿ. ಆಮೇಲೆ ಹಾಸ್ಪಿಟಲ್ ಖರ್ಚು ಏನು ನನಗೇನು ಮತ್ತೇನು ತೊಂದರೆ ಆಗಿಲ್ಲ. ಒಂದ್ ದಿವಸ ಈ ದನ ಉಚ್ಕೊಂಡು ಅಂದ್ರೆ ಡಿಸೆಂಟ್ರಿ ತರ ಆಯ್ತು, ಅದಕ್ಕೊಂದು ಕಾಲಲ್ಲಿ ಒಂದು ಸಣ್ಣ ಪುಟ್ಟ ಗಾಯ ಮಾಡ್ಕೊಂಡಿತ್ತು, ಅದಕ್ಕೋಸ್ಕರ ನಾನು ಡಾಕ್ಟರ್ ಖರ್ಚಿದ್ದು. ಮತ್ತೆ ಇನ್ನೇನಕ್ಕೂ ಖರ್ಚಿಲ್ಲ. 1 ತಿಂಗಳು ತನಕ ನನಗೇನು ಡಾಕ್ಟರ್ ಖರ್ಚು ಬಂದಿಲ್ಲ. ಆಯ್ತಾ? ಆಮೇಲೆ ಹೇಳ್ತೀನಿ ಕೇಳಿ. ಮಿನರಲ್ ಮಿಕ್ಸರ್ ಒಂದು 40 ರೂಪೀಸ್, ಒಂದು 40 ರೂಪಾಯಿ ಲೆಕ್ಕ ತಗೊಳ್ಳಿ. ಮಿನರಲ್ ಮಿಕ್ಸರು, ಲಿವರ್ ಟಾನಿಕ್, ಕ್ಯಾಲ್ಸಿಯಮ್, ಮತ್ತೆ ನಂದು ಪೆಟ್ರೋಲ್ ಖರ್ಚು. ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ದೂರ ಇದೆ ಡೈರಿ, ಅದಕ್ಕೆ ನಾನು ಟೋಟಲ್ 40 ರೂಪಾಯಿ ತಗೊಂಡಿದ್ದೀನಿ. 1,200 ರೂಪಾಯಿ ತಿಂಗಳಾಗತ್ತೆ. ಅಲ್ಲಿಗೆ ನನಗೆ ಟೋಟಲ್ ಖರ್ಚು ಬಂದ್ಬಿಟ್ಟು 34,500 ರೂಪಾಯಿ ಬಂತು. ಅದರಲ್ಲಿ ಯಾವ್ದು ಬಂತು ಅಂದರೆ ಡ್ರೈ ಫಾಡರಿಂದು 1,000 ರೂಪಾಯಿ ತೆಗೆದೆ, ಒಣ ಹುಲ್ಲಿಂದು. ಆಮೇಲೆ ಡಾಕ್ಟ್ರ್ ಮೇಂಟೆನೆನ್ಸಿಂದು 500 ರೂಪಾಯಿ ತೆಗ್ದೀನಿ. ಆಮೇಲೆ ಅದರಲ್ಲಿಗೆ ಮಿನರಲ್ ಮಿಕ್ಸ್ಚರು ಮತ್ತು ಪೆಟ್ರೋಲಿಂದು ಸೇರಿ 1,200 ರೂಪಾಯಿ ತೆಗ್ದೀನಿ. ಹಾಗೆ 16,800 ರೂಪಾಯಿ ಸೈಲೇಜಿನ ತೆಗ್ದೀನಿ. 16,000 ಚಿಲ್ಲರೆ ಕಾನ್ಸಂಟ್ರೇಟೆಡ್ ಫೀಡಿನ ತೆಗ್ದೀನಿ. ಇಷ್ಟು ನಾನು ಒಂದು ತಿಂಗಳಿಗೆ ಖರ್ಚು ಮಾಡಿರೋ ಮೇಂಟೆನೆನ್ಸು. ಮತ್ತು ಇನ್ನೇನು ನನಗೆ ಎಕ್ಸ್ಟ್ರಾ ಖರ್ಚು ಬಂದಿಲ್ಲ. ಈಗ ಕರು ಹಾಕಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಮೆಡಿಸನ್ನು, ಅದಕ್ಕೊಂದು ಸ್ವಲ್ಪ ಅದೆಲ್ಲ ನಾನು ಕನ್ಸಿಡರ್ ಮಾಡಲ್ಲ. ಯಾಕಂದರೆ ನಾನು ಫಸ್ಟ್ ಮಾಡಬೇಕಾಗಿದ್ದು ಇನ್ವೆಸ್ಟ್ಮೆಂಟಿಗೆ, ನನಗೆ ಬೇಕಾಗಿರೋ ಪ್ರಿಕಾಷನ್ನಿಗೆ ನಾನು ತಂದಿಟ್ಕೊಂಡಿರೋ ಐಟಮ್ಗಳು. ಅದ್ರ ಬಗ್ಗೆ ನಾನು ಏನು ಹೇಳಲ್ಲ. ಇನ್ನೂ ಸಣ್ಣ ಪುಟ್ಟ ಮೆಡಿಸಿನ್ ನಾನು ತಂದಿಟ್ಕೊಂಡಿದ್ದೀನಿ, ಅದನ್ನು ಈ ಖರ್ಚಿಗೆ ಹಾಕಕ್ಕೆ ಬರಲ್ಲ, ಯಾಕಂದರೆ ನಾನು ಅದನ್ನು ಯಾವುದು ಬಳಸಿಲ್ಲ. ಓಕೆನಾ? ಇದು ನಂದು ಟೋಟಲ್ ಖರ್ಚು 34,500 ರೂಪಾಯಿ ಬಂದಿದೆ. ನನಗೆ ಟೋಟಲ್ ಬಂದಿರೋ ಅಮೌಂಟ್ ಏನು, 51,880 ರೂಪಾಯಿ ನನಗೆ ಟೋಟಲ್ ಬಂದಿರೋ ಹಣ. ಅಲ್ಲಿ ನೀವು 34,500 ರೂಪಾಯಿ ತೆಗೆದ್ರೆ ನೀವು 17,300 ರೂಪಾಯಿ ನನಗೆ ಟೋಟಲ್ ಒಂದು ತಿಂಗಳಿಗೆ ನನಗೆ ಉಳಿದಿರೋ ದುಡ್ಡು. ಒಂದು ತಿಂಗಳಿಗೆ 17,300, 17,800 ರೂಪಾಯಿ. ಅದು ನನಗೆ ಸ್ವಲ್ಪ ಬರೆದಿದ್ದು ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಂದು 200-300 ರೂಪೀಸ್ ವೇರಿಯೇಷನ್ ಇರ್ಬೋದು ಅಷ್ಟೇ. 17,000 ಚಿಲ್ಲರೆ ನನಗೆ ಉಳಿದಿರೋ ಅಮೌಂಟು. ಓಕೆನಾ? ಇದರಲ್ಲಿ ಹೇಳ್ತೀನಿ, ನನಗೆ ದಿವಸಕ್ಕೆ 6 ಲೀಟ್ರು ಕರುಗೆ ಹಾಲು ಎತ್ತಿಡ್ಕೊತಾ ಇದ್ದೀನಿ. ಅದು ಸಪ್ರೇಟು. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ತಿಂಗಳಿಗೆ ನಿಮಗೆ ಎಷ್ಟು 8,000 ರೂಪಾಯಿ ಆಗುತ್ತೆ.
8,400 ರೂಪಾಯಿ ನಿಮಗೆ ಟೋಟಲ್ ಆ ಹಾಲಿನ ಕ್ಯಾಲ್ಕುಲೇಟ್ ಆಗುತ್ತೆ. ಮತ್ತು ಒಂದು ಲೋಡು ನನಗೆ ಗೊಬ್ಬರ ಸಿಕ್ಕಿದೆ, ಅದು ನಿನಗೆ ಬರೀ ಒಂದು 5,000 ರೂಪಾಯಿ ಇಟ್ಕೊಂಡ್ರು ನನಗೆ 9,000 ರೂಪಾಯಿ 10,000 ರೂಪಾಯಿ ಅಲ್ಲಿ ಎಕ್ಸ್ಟ್ರಾ ಸಿಗುತ್ತೆ. ಓಕೆನಾ? ಸಗಣಿ ಮತ್ತು ಕರು ನಾನು ಬೋನಸ್ ಅಂತ ತಿಳ್ಕೊತೀನಿ. ಅದು ನಾನು ಖರ್ಚಿಗೂ ಹಾಕ್ಕೊಳ್ಳಲ್ಲ, ಲಾಭಕ್ಕೂ ಹಾಕ್ಕೊಳ್ಳಲ್ಲ. ಅದು ನನಗೆ ಎಕ್ಸ್ಟ್ರಾ ಒಂದು ಬರೋ ಅಮೌಂಟು, ಈ ಸಹಾಯಧನ ಥರನೇ ಅದೊಂದು ಎಕ್ಸ್ಟ್ರಾ ಅಮೌಂಟ್ ಅಂತ ತಿಳ್ಕೊಂಡ್ರು ಒಂದು ತಿಂಗಳಿಗೆ ನಾನು 17,300 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ. 17,500 ಅಂತ ನೀವು ಒಂದು ರೌಂಡ್ ಮಾರ್ಕ್ ತೊಗೊಳೋದಾದರೆ 17,500 ರೂಪಾಯಿ ಅಂತ ನೀವು ತಿಳ್ಕೊಳಕ್ಕಾಗಿಲ್ಲ. ಬಟ್ ನನಗಾಗಿರೋ ಅನುಭವ ಇದು. ನಾನು ಯಾವುದೇ ಇಷ್ಟೇ ಸಿಗತ್ತೆ ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ನಾನು ದಿನ ಬರೆದಿಟ್ಟಿರೋ ಲೆಕ್ಕಕ್ಕೆ ಕೊಟ್ಟಿರೋ ನನ್ನೊಂದು ಔಟ್ಪುಟ್ಟು. ಇದರಲ್ಲಿ ನೀವು ಮಾಡಿದ್ರೆ ಇಷ್ಟೇ ಬರುತ್ತೆ, ಇಲ್ಲ ನಾನು ಮಾಡಿದ್ರೆ ಇದು ನಾನು ಮಾಡಿರೋ ರೀತಿ ನೀವು ಮಾಡಿದ್ರೆ ನಾನು ಇಷ್ಟೇ ಬರುತ್ತೆ ಔಟ್ಪುಟ್ ಅಂತ ನಾನು ಹೇಳೋಕ್ಕೆ ಗೊತ್ತಾಗಲ್ಲ. ಯಾಕಂದರೆ ನನಗೆ ಅನುಭವ ಇಲ್ಲ. ಹಾಲಿಂದು ವೇರಿಯೇಷನ್ ಕಮ್ಮಿ, ಅಂದರೆ ಒಂದು ದಿವಸ 17 ಲೀಟ್ರು 25 ಲೀಟ್ರು ಹಾಕಿದ್ದೀನಿ, ಒಂದು ದಿವಸ 26 ಲೀಟ್ರು 23 ಲೀಟ್ರು ಬೆಳಿಗ್ಗೆ ಸಂಜೆ ಆ ಥರನೂ ಹಾಕಿದ್ದೀನಿ. ಒಂದು ದಿವಸ ಏನಾಗ್ಬಿಡ್ತು, ಇದಕ್ಕೆ ಸ್ವಲ್ಪ ಏಟಾಗಿದ್ದರಿಂದ ಬರೀ 9 ಲೀಟ್ರ್ ಹಾಲು ಕೊಟ್ಬಿಡ್ತು. ಒಂದು ದಿವಸ ನನಗೇನಾಗ್ಬಿಡ್ತು, ಫೀಡ್ ಸಿಕ್ಕಿಲ್ಲ, ಬೇರೆ ಫುಡ್ ಹಾಕ್ತಿದ್ದಂಗೆ ಒಂದೇ ದಿವಸಕ್ಕೆ ಹಾಲು ಡ್ರಾಪ್ ಆಗಿಬಿಡ್ತು. ಇದು ನನಗೆ ಅನುಭವ ಇಲ್ದೇ ಮಾಡ್ಕೊಂಡಿರೋ ತಪ್ಪುಗಳು, ಸಣ್ಣ ಪುಟ್ಟ. ನಾನು ಗೊತ್ತಿಲ್ಲ ನೆಕ್ಸ್ಟ್ ಮುಂದೆ ಬರೋ ದಿವಸಗಳಲ್ಲಿ ಕರೆಕ್ಟ್ ಮಾಡ್ಕೊತೀನೋ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಹೆಂಗೆ ಹೇಳಿ, ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಇದು ನಂದು ಒಂದು ತಿಂಗಳಿಗೆ ಸಿಕ್ಕಿರೋ ಔಟ್ಪುಟ್ಟು. ಓಕೆನಾ? ಇಷ್ಟು ಹೇಳಿ ನಾನು ಒಂದು ತಿಂಗಳದ್ದು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ, ನಾನು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ಮಾಡಿದಾಗ, ಒಂದೇ ಥರ ಫೀಡ್ ಕೊಟ್ಟಾಗ, ಮತ್ತು ಇದರಲ್ಲಿ ಲಾಭ ಆಗತ್ತಾ ಅಂದರೆ ಇನ್ ಕೇಸು ಹೇಗೆ ಹೇಳಲಿ ಅಂದರೆ, ನೆಕ್ಸ್ಟ್ ನಾನೇ ಫೀಡ್ ರೆಡಿ ಮಾಡಿಕೊಂಡಾಗ, ಈಗ ನಾನೇ ಫೀಡ್ಗಳನ್ನು ರೆಡಿ ಮಾಡ್ಕೊಂಡಾಗ ಅಂದರೆ ಕಾನ್ಸಂಟ್ರೇಟೆಡ್ ಫೀಡ್ ಬಿಟ್ಟು ಸೈಲೇಜ್ ಆಗಲಿ ನೇಪಿಯರ್ ಆಗಲಿ ಮತ್ತೊಂದು ಪೂರ್ತಿ ನಾನು ರೆಡಿ ಮಾಡ್ಕೊಂಡಾಗ ನನಗೆ ಔಟ್ಪುಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ನನಗೊಂದು 40% ಲಾಭ ಸಿಕ್ಕಿದೆ ಅಂತ ನಾನು ಹೇಳಬಲ್ಲೆ. ಓಕೆನಾ? ನಿಮಗೆ 50-50 ಸಿಗಬೇಕಂದ್ರೆ ಫೀಡ್ನ ನಾವು ಬೆಳ್ಕೊಬೇಕು. ಮುಂದೆ ಬರೋ ದಿವಸಗಳಲ್ಲಿ ಅದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಬೆಳ್ಕೊಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಬ ಚಿಕ್ಕ ರೈತಂಗೆ ಒಂದು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು. ಮುಂದೆ ಬರೋ ದಿವಸಗಳಲ್ಲಿ ಇನ್ನೂ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ. ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ವೀಡಿಯೋಗಳು ನಂದು ಇದೇ ವೀಡಿಯೋದಲ್ಲಿ ಬರುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.